ಇದೆಲ್ಲದರ ಜೊತೆಗೆ ಇನ್ನೊಂದು ಈಗಲೂ ಸವಾಲು ಇರುವಂತದ್ದು ಅಂತ ಅಂದ್ರೆ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ. ನಾಡ್ದೇನೋ 13ನೇ ತಾರೀಕು ಡಿನ್ನರ್ ಪಾಲಿಟಿಕ್ಸ್ ಎಲ್ಲ ನಡೀತಾ ಇದೆ ಅನ್ನುವಂಥದ್ದೆಲ್ಲ ಇದೆಯಲ್ಲ, ಈ ಕ್ಷಣಕ್ಕೆ ಏನಾದ್ರೂ ಆಗ್ಬಿಡುತ್ತೆ ಅನ್ನುವಂಥದ್ದಕ್ಕಿಂತ ಮುಂದೇನಾದ್ರೂ ಇದು ಸಮಸ್ಯೆ ತಂದ್ಬಿಡುತ್ತಾ ಅಂತ ಹೇಳ್ಕೊಂಡ್ಬಿಟ್ಟು ಒಂದು ಆತಂಕ ಅನ್ನುವಂಥದ್ದು ಇದ್ದೇ ಇದೆ. MC ಸುಧಾಕರ್ ಅವರನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ಕುಣಿಗಲ್ ರಂಗನಾಥ್, ಬಾಲಕೃಷ್ಣ, ಚಲುವರಾಯಸ್ವಾಮಿ ಇವರೆಲ್ಲ ಹೋಗಿ ಭೇಟಿ ಮಾಡ್ತಾರೆ ಸುಧಾಕರ್ ಅವರನ್ನ ಅಂತೇಳಿ ತಿಳಿದು ಬರ್ತಾ ಇದೆ. ಬಹಿರಂಗವಾಗಿ ಅಸಮಾಧಾನವನ್ನ ಸುಧಾಕರ್ ಈಗ ಆಲ್ರೆಡಿ ಹೊರ ಹಾಕಿದ್ದಾರೆ. CM ಸೂಚನೆ ಹಿನ್ನೆಲೆಯಲ್ಲಿ ಭೇಟಿ ಮಾಡಿ ಚರ್ಚಿಸ್ತಾರೆ ನಾಯಕರುಗಳು ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಮುಖ್ಯಮಂತ್ರಿಗಳು ಖುದ್ದಾಗಿ ಕೆಲ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ. MC ಸುಧಾಕರ್ ಅವರನ್ನ ಭೇಟಿ ಆಗೋದಕ್ಕೆ ತಮ್ಮ ಆಪ್ತ ಕೆಲ ಶಾಸಕರುಗಳನ್ನ ಮುಂದ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ ರಂಗನಾಥ್ ಅವರಿದ್ದಾರೆ, ಜೊತೆಗೆ ಸಚಿವಗಿರಿ ಪಡೆದಿರುವಂತ ಕೆಲ ನಾಯಕರುಗಳು ಚಲುವರಾಯಸ್ವಾಮಿ ಜೊತೆಗೆ ಬಾಲಕೃಷ್ಣ ಇವರೆಲ್ಲ ಹೋಗಿ ಭೇಟಿ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸುಧಾಕರ್ ಅವರು ಒಪ್ತಾರಾ ಅನ್ನುವಂಥದ್ದಕ್ಕೆ ಈಗ ಮುಂದೆ ಹಾದಿ ಬೇರೆ ಏನಿಲ್ಲ. ಈಗ ಅವರ ಅಸಮಾಧಾನ ಅನ್ನುವಂಥದ್ದು ಇದ್ದೇ ಇದೆ, ಅದನ್ನ ಶಮನ ಮಾಡುವಂತ ಒಂದು ಪ್ರಯತ್ನದ ಭಾಗ. ಅವ್ರಿಗೇನಾದ್ರು ಸಮಾಧಾನ ಆಗಲಿಲ್ಲ ಅಂತಾನೆ ನೆಕ್ಸ್ಟ್ ಮುಖ್ಯಮಂತ್ರಿಗಳು ಬರ್ಬೋದು. ಆ ನಂತರ ಗೊತ್ತಿಲ್ಲ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರ್ಬೋದು. ನಿನ್ನೆ ಎಲ್ಲ ಆಗಿದೆ ಆ ಥರ ಡೆವಲಪ್ಮೆಂಟ್ಸ್, ನಿನ್ನೆ ಮೊನ್ನೆ ಎಲ್ಲ. ಸುಧಾಕರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಾರೆ, ಇಲ್ಲಿ ಸುಧಾಕರ್ ಅವ್ರ ಪ್ರಶ್ನೆ ಮಾತ್ರ ಬರಲ್ಲ. ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ಭಾಗದ ಶಾಸಕರುಗಳು, ಕಾಂಗ್ರೆಸ್ ಶಾಸಕರುಗಳು ಹೋಲ್ಸೇಲ್ ಆಗಿ ಇಲ್ಲಿ ಸಿಟ್ಟಾಗಿರುವಂಥದ್ದು. ಹಾಗಾಗಿ ಸುಧಾಕರ್ ಅವರು ಮುಖ್ಯವಾಗಿ ಇವರು ಈ ಅಸಮಾಧಾನ ಶಮನಕ್ಕೆ ಒಂದು ಹೆಜ್ಜೆ ಇಡಬೇಕಾಗುತ್ತೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಈಗ ವಿಚಾರ ಅಂತ ಅಂದ್ರೆ ಇದು ಒಂದು ರೀತಿ ಡಿನ್ನರ್ ಪಾಲಿಟಿಕ್ಸ್ ತನಕ ಹೋಗ್ತಾ ಇದೆ. ಈಗ ಅಸಮಾಧಾನಿತರೆಲ್ಲ ಒಂದು ಡಿನ್ನರ್ ಸೇರ್ತಾ ಇದ್ದಾರೆ 13ನೇ ತಾರೀಕು ಅನ್ನುವಂಥದ್ದೇನೋ ಬಹಳ ಸುದ್ದಿ ಆಗ್ತಾ ಇದೆ. ಈ ಕ್ಷಣಕ್ಕೆ ಸರ್ಕಾರಕ್ಕೆ ಏನಾದರೂ ಸಮಸ್ಯೆ ಅಂತ ಅಲ್ಲದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇದು ಸರ್ಕಾರಕ್ಕೆ ಮುಜುಗರ ತರಬಹುದಾ ಅಂತ ಸಂಗತಿಗಳನ್ನ ಇಲ್ಲಿ ಅಲ್ಲಗೆಳೆಯುವಂತಿಲ್ಲ ಖಂಡಿತವಾಗಿಯೂ ಕೂಡ. ಆ ಕಾರಣಕ್ಕಾಗಿ ಈಗ ಸುಧಾಕರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಮುಖೇನವಾಗಿ ಚಿಕ್ಕಬಳ್ಳಾಪುರ ಹಾಗೆ ಕೋಲಾರ ಶಾಸಕರ ಬಂಡಾಯ ಶಮನದ ಪ್ರಯತ್ನನ ಇದು, ಬಂಡಾಯ ಅನ್ನೋದಕ್ಕಿಂತ ಅಸಮಾಧಾನದ ಶಮನದ ಪ್ರಯತ್ನನ ಇದು. ಮಲ್ತೇಶ್, ಇಲ್ಲಿಗೆ ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂತಹ ಕೆಲವು ಹಿರಿಯ ನಾಯಕರುಗಳು ತಮ್ಮದೇ ಆದಂಥ ಒಂದೊಂದು ಪ್ರಶ್ನೆಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾ ಇದ್ದಾರೆ. ಕೃಷ್ಣಪ್ಪ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಂತಹ ಪ್ರಶ್ನೆ, ನನ್ನನ್ನು ಯಾಕೆ ಮಂತ್ರಿ ಮಾಡಲಿಲ್ಲ, ಕಾರಣವನ್ನು ಕೊಡಿ ಅಂತ. ಆಗ ಸುರ್ಜೇವಾಲ ಹೇಳ್ತಾರೆ, ಹೌದು ತಪ್ಪಾಗಿದೆ, ನಿಮಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು, ಎಲ್ಲೋ ನಮ್ಮ ಕಡೆಯಿಂದನೇ ತಪ್ಪಾಗಿದೆ ಅನ್ನುವಂಥದ್ದು. ಹಾಗಾದರೆ ತಪ್ಪನ್ನು ಹೇಗೆ ಸರಿಪಡಿಸ್ತೀರಿ ಅನ್ನುವಂಥದ್ದು. ಈಗ ಯಾವುದೇ ಸ್ಥಾನ ಖಾಲಿ ಇಲ್ಲ, ಇರುವಂಥ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡಲೇಬೇಕು. ಮಹಿಳೆಯರಿಗೆ ಒಂದು ಸ್ಥಾನವನ್ನು ಕೂಡ ಕೊಡದೇ ಇದ್ರೆ ಅದು ಬೇರೆ ರೀತಿಯಾದಂಥ ಸಂದೇಶ ಹೋಗುತ್ತೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಈಗ ಮಂತ್ರಿ ಆಗಿರೋರನ್ನ ರಾಜೀನಾಮೆಯನ್ನು ಕೊಡಿಸ್ಬೇಕಾಗತ್ತೆ. ಅಂತಹದ್ದೇನಾದ್ರು ನಿರ್ಧಾರ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಈಗ ಚರ್ಚೆ. ಅಂತಹ ನಿರ್ಧಾರವನ್ನೇನಾದ್ರೂ ಮಾಡಲಿಕ್ಕೆ ಹೋದ್ರೆ ಈಗ ಬೇರೆಯವ್ರನ್ನ ಬಲಿ ಕೊಟ್ಟು ಇನ್ನೊಬ್ಬರನ್ನ ಮಂತ್ರಿ ಮಾಡಿದಂತಹ ಸ್ಥಿತಿ ಉದ್ಭವ ಆಗುತ್ತೆ. ಹೀಗಾಗಿ ಹೇಗೆ ಇದನ್ನು ಹೈಕಮಾಂಡ್ ಪರಿಹರಿಸುತ್ತೆ ಅನ್ನುವಂತಹದ್ದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತಹದ್ದು. ಕೃಷ್ಣಪ್ಪ ಅವರಿಗೂ ಕೂಡ ಅದೇ ಭರವಸೆಯನ್ನು ಕೊಟ್ಟಿದ್ದಾರೆ, ಅಂದ್ರೆ ತಪ್ಪಾಗಿದೆ, ನಾವು ಸರಿಪಡಿಸ್ತೀವಿ ಅನ್ನುವಂತಹದ್ದು. ಇನ್ನೊಂದು ಕಡೆ MC ಸುಧಾಕರ್ ಅವರು ಕೂಡ ಅವರು ಅಸಮಾಧಾನಗೊಂಡಿದ್ದಾರೆ. ಅವರ ಪ್ರಶ್ನೆ ಇಷ್ಟೇ, ಈಗ 2.5 ವರ್ಷ ಮಂತ್ರಿ ಆಗಿದ್ದಂತಹ ನನಗೆ ಮಂತ್ರಿ ಸ್ಥಾನವನ್ನ ಈಗ ಮತ್ತೆ ಕಂಟಿನ್ಯೂ ಮಾಡಿಲ್ಲ. ಈಗ ಎಲ್ಲರನ್ನೂ ಕೂಡ ಬದಲಾವಣೆ ಮಾಡ್ತೀವಿ ಅಂತಂದ್ರೆ ಕೆಲವರನ್ನ ಮಾತ್ರ ಇಟ್ಕೊಂಡು ನನ್ನನ್ನ ಯಾಕೆ ತೆಗೆದ್ರಿ ಅನ್ನುವಂತಹ ಪ್ರಶ್ನೆನ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ನನ್ನನ್ನ ಯಾಕೆ ತೆಗೆದ್ರಿ ಅನ್ನೋದಕ್ಕೆ ಕಾರಣಗಳು ಬೇಕಲ್ಲ, ನಾನು ಸರಿಯಾದಂತಹ ಕೆಲಸ ನಿರ್ವಹಿಸಿಲ್ವಾ, ಮತ್ತೆ ಯಾಕೆ ನನ್ನ ಬದಲಾವಣೆ ಮಾಡಲಾಯ್ತು, ಇದಕ್ಕೆ ಕಾರಣಗಳನ್ನ ಕೊಡಿ ಅನ್ನುವಂಥದ್ದನ್ನ MC ಸುಧಾಕರ್ ಅವರು ಕೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರಕ್ಕೆ ಒಂದು ಮಂತ್ರಿ ಸ್ಥಾನವನ್ನು ಕೂಡ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೊಟ್ಟಿಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಅವರಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದ ಮತ್ತೆ ಕೋಲಾರದ ಹಿರಿಯ ಶಾಸಕರೆಲ್ಲರೂ ಕೂಡ ತೀವ್ರ ತರಹದ ಅಸಮಾಧಾನಗೊಂಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಕೂಡ ಅವರ ಬೆಂಬಲಿಗರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದನ್ನ ಕಳೆದ 2-3 ದಿವಸಗಳಿಂದ ನೋಡ್ತಾ ಇದ್ದೀವಿ. ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. CM ಸೂಚನೆ ಮೇರೆಗೆ ಚಲುವರಾಯಸ್ವಾಮಿ ಅವರು ಜೊತೆಗೆ ರಂಗನಾಥ್ ಅವರು ಹೋಗಿ ಅವರನ್ನ ಭೇಟಿಯನ್ನ ಮಾಡಿದ್ದಾರೆ, ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. TB ಜಯಚಂದ್ರ ಅವರನ್ನು ಕೂಡ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. CM DK ಶಿವಕುಮಾರ್ ಅವರೇ ಭೇಟಿ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿರುವಂತಹದ್ದು. ಹೀಗೆ CM ಅವರೇ ಹಿರಿಯ ನಾಯಕರುಗಳನ್ನ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕಾಂಕ್ಷಿಗಳಿದ್ರು, ಕೊಡಲೇಬೇಕಾದಂತಹ ಅರ್ಹತೆ ಇದ್ದಂಥ ಕೆಲವೊಂದಿಷ್ಟು ಸಚಿವರಿದ್ರು. ಅದು ಜಿಲ್ಲಾವಾರು ಆಗಿರ್ಬೋದು, ಜಾತಿವಾರು ಮಾನದಂಡದ ಆಧಾರದ ಮೇಲೆ ಅವರಿಗೆ ಕೊಡಲೇಬೇಕಾದಂತಹ ಅವಕಾಶಗಳಿದ್ರು ಕೂಡ ಯಾಕೆ ಸಚಿವ ಸ್ಥಾನ ಕೈ ತಪ್ಪಿತು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯೆ ಯಾವಾಗ ಈ ಅಧಿವೇಶನ ಶುರುವಾಗುತ್ತೆ, ಮುಂಗಾರು ಅಧಿವೇಶನ ಶುರುವಾಗುತ್ತೆ, ಆಗಸ್ಟ್ 13ರಂದು
ಬೆಂಗಳೂರಿನಲ್ಲಿ ಎಲ್ಲ ಶಾಸಕರುಗಳು ಕೂಡ ಅವತ್ತು ಸೇರ್ತಾರೆ. ಬಹುಮುಖ್ಯವಾಗಿ 40ರಿಂದ 45 ಕಾಂಗ್ರೆಸ್ನ ಹಿರಿಯ ಶಾಸಕರು ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲ ಬೆಂಗಳೂರಿನಲ್ಲಿ ಸಭೆಯನ್ನು ಸೇರ್ತಾರೆ ಅನ್ನುವಂಥದ್ದು. ಒಂದು ವೇಳೆ ಹೀಗೆ ಸಭೆ ಸೇರಿದೆ ಅದರಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಒಂದು ಮುಜುಗರ ಉಂಟಾಗುತ್ತೆ. ಹೇಗಾದರೂ ಮಾಡಿ ಈ ಒಂದು ಭಿನ್ನಮತವನ್ನು ಅಸಮಾಧಾನವನ್ನು ಶಮನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CM DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಆಪ್ತ ನಾಯಕರುಗಳನ್ನು ಅವರವರ ಮನೆಗೆ ಕಳಿಸ್ತಾ ಇದ್ದಾರೆ. ಭಿನ್ನ ಮತೀಯ ಅಂದರೆ ಅಸಮಾಧಾನ ಯಾರ್ಯಾರಿಗಿದೆ ಅವರ ಮನೆಗೆ ಕಳಿಸಿ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಆಲ್ಟರ್ನೇಟಿವ್ ಏನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಚರ್ಚೆಗಳಾಗ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್.